ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಿ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಸೊ ನಿಮ್ಮನ್ನು ನನ್ನದೊಂದು ಇವತ್ತಿನ ಹೊಸ ರೆಸಿಪಿ ಜೊತೆ ವೆಲ್ಕಮ್ ಮಾಡ್ತಾ ಇವತ್ತಿನ ರೆಸಿಪಿನ ಹೇಳ್ತೇನೆ. ಇವತ್ತಿನ ರೆಸಿಪಿ ಮೂಲಂಗಿ ಮತ್ತು ಚಿಕನ್ ಹಾಕಿ ಮಾಡ್ತಾಯಿದ್ದೀನಿ. ಇಷ್ಟು ಈ ಥರವಾದ ಚಿಕನ್ ಮತ್ತು ಮೂಲಂಗಿ ಸಾರನ್ನು ನೀವು ಯಾವಾಗಾದರೂ ಟ್ರೈ ಮಾಡಿದರೆ ಕಮೆಂಟಲ್ಲಿ ಹಾಕಿ. ಒಂದು ಸರಿ ಮಾಡಿ ನೋಡಿ ಎಷ್ಟು ರುಚಿ ಅಂತ ಹೇಳಿದ್ರೆ, ನೀವು ಯಾವಾಗ ಚಿಕನ್ ತರ್ತೀರಿ ಆವಾಗ ಮೂಲಂಗಿ ತರ್ತೀರಿ, ಯಾವಾಗ ಮೂಲಂಗಿ ತರ್ತೀರಿ ಆವಾಗ ಚಿಕನ್ ಅಂತೂ ತಂದೇ ತರ್ತೀರಿ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿನ ನಾವು ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನಾನು ಒಂದು ಪಾತ್ರೆ ಗ್ಯಾಸಲ್ಲಿ ಇಟ್ಕೊಂಡು ಅದಕ್ಕೆ ನಾನು 4 ಟೇಬಲ್ ಸ್ಪೂನು ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೆ. ಅದು ಈರುಳ್ಳಿ ಈ ಥರ ಕಟ್ ಮಾಡಿಕೊಂಡು ಎರಡು ನೀರುಳ್ಳಿಯನ್ನು ನಾನು ದೊಡ್ಡ ನೀರುಳ್ಳಿನ ಕಟ್ ಮಾಡಿಕೊಂಡು ಈಗ ಹಾಕ್ಕೊಂಡಿದ್ದೀನಿ, ಫ್ರೈ ಮಾಡ್ತಾಯಿದ್ದೀನಿ. ಸೊ ಇದು ನೀರುಳ್ಳಿ ಫ್ರೈ ಆಗ್ತಾ ಬರುವಾಗ 3 ಲವಂಗ 2 ಪೀಸು ಚಕ್ಕೆನ ತಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ಳಿ. ಈಗ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ, ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಸ್ಮೆಲ್ ಅರೋಮಾ ಒಳ್ಳೆ ಬರುವ ತನಕ, ಹಸಿ ಸ್ಮೆಲ್ ಹೋಗಿ ಒಳ್ಳೆ ಅರೋಮಾ ಬರುವ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 2 ಹಸಿ ಮೆಣಸಿನಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀರುಳ್ಳಿ ಫ್ರೈ ಆಗ್ತಾ ಬರುವಾಗ ಅದಕ್ಕೆ ನಾವು ನೀರುಳ್ಳಿ ಫ್ರೈ ಆಗ್ತಾ ಬರುವಾಗ ಮೀಡಿಯಮ್ ಸೈಜ್ದು 2 ಟೊಮೆಟೊ ರಫ್ಲಿ ಚಾಪ್. ಓಕೆ, ಇದು ಟೊಮೆಟೊನ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಳೋಣ. ಟೊಮೆಟೊ ಅಲ್ಲಿ ಬೇಯ್ತಾ ಇರಲಿ. ಸೊ ಇಲ್ಲಿ ನಾನು ಒಂದು 600 ಗ್ರಾಮ್ ಚಿಕನನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ತೊಳೆದು ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾನು ಎಷ್ಟು 450 ಗ್ರಾಮ್ ಉಂಟು, ಅರ್ಧ ಕೆಜಿ ಹಾಕಿದ್ರೂ ಕೂಡ ಪರವಾಗಿಲ್ಲ. ಬೇಕಾದ್ರೆ 600ಕ್ಕೆ 600 ಗ್ರಾಮ್ ಮೂಲಂಗಿ ಕೂಡ ಸೇರಿಸಿದ್ರೆ ಪರವಾಗಿಲ್ಲ, ಅಷ್ಟು ಒಳ್ಳೆಯಾಗಿ ಬರ್ತದೆ. ಸೊ ಈಗ ಈ ಮೂಲಂಗಿನ ಮಾತ್ರ ಕಟ್ ಮಾಡುವಾಗ ಯಾವಾಗ ಚಿಕ್ಕ ಪೀಸ್ ಮಾಡಬೇಡಿ. ನಾನು ಮೂಲಂಗಿ ಸಾರದರಲ್ಲಿ ಹೇಳಿದ್ದೀನಿ, ನೀವು ಎಷ್ಟು ದೊಡ್ಡ ಪೀಸನ್ನು ಕಟ್ ಮಾಡ್ತೀರಿ ಅಷ್ಟು ರುಚಿಯಾಗಿ ಬರ್ತದೆ ಈ ಮೂಲಂಗಿ. ನಮ್ಮ ಮನೇಲಿ ಮಕ್ಕಳು ಕೂಡ ಉಂಟಲ್ಲ, ಮೂಲಂಗಿನೇ ಕೊಡಿ ಅಂತ ಕೇಳ್ತಾರೆ ಹೊರತು ನನಗೆ ಸಾರು ಕೊಡಿ ಅಂತ ಕೇಳಿದೆ. ಅವ್ರು ಮೂಲಂಗಿಲೇ ಅನ್ನ ತಿನ್ನಲಿಕ್ಕೆ ಇಷ್ಟಪಡ್ತಾರೆ. ಸೊ ಇದನ್ನು ಈ ರೀತಿ ದಪ್ಪದಾಗಿ ಕಟ್ ಮಾಡಬೇಕು. ಇಷ್ಟು ದೊಡ್ಡ ಅಡ್ಡಿದ್ದು ನೋಡಿ, 1 ಇಂಚಿನಷ್ಟು ಉಂಟು ಒಂದೊಂದು ಪೀಸ್. ಓಕೆ, ಸೊ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ. ಎಷ್ಟು ಬೇಕಾದ್ರೆ ಇದಕ್ಕಿಂತ ದೊಡ್ಡ ಪೀಸ್ ಆದರೂ ಮಾಡಿ, ಚಿಕ್ಕ ಪೀಸ್ ಅಂತೂ ಮಾಡಲಿಕ್ಕೆ ಹೋಗಬೇಡಿ. ಓಕೆನಾ, ಬನ್ನಿ ಟೊಮೆಟೊ ಫ್ರೈ ಅಂತ ನೋಡ್ಕೊಳ್ಳೋಣ. ಓಕೆ, ಟೊಮೆಟೊ ಫ್ರೈ ಆಗ್ತಾ ಬಂದಿದೆ. ಈಗ ಇದಕ್ಕೆ ನಾವು ಡ್ರೈ ಮಸಾಲಾನ ಸೇರಿಸ್ಕೊಳ್ಳೋಣ. 1-2 ಚಿಟಿಕೆಯಷ್ಟು ಅರಿಶಿಣ, 1 ಚಮಚ ಕೊರಿಯಂಡರ್ ಪೌಡರ್ ಧನಿಯಾ ಪೌಡರ್, ಅರ್ಧ ಚಮಚ ಜೀರಿಗೆ ಪೌಡರ್ ಜೀರಾ ಪೌಡರ್, ಅರ್ಧ ಚಮಚ ಗರಂ ಮಸಾಲ, 1 ಚಮಚ ಅಚ್ಚ ಖಾರದ ಪುಡಿ ರೆಡ್ ಚಿಲ್ಲಿ ಪೌಡರ್, ಅರ್ಧ ಚಮಚ ಕಾಳು ಮೆಣಸಿನ ಪುಡಿ. ಇದನ್ನೆಲ್ಲ ಹಾಕಿ ನಾವು ಒಳ್ಳೆ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸೇಮ್ ಟೈಮ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಸಾಲ್ಟು ಟೇಸ್ಟ್. ಒನ್ಸ್ ಅಗೇನ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಾಡಿದ ನಂತರ ಇದಕ್ಕೆ ತೊಳೆದಿಟ್ಟ ಚಿಕನನ್ನು ಹಾಕ್ಕೊಳ್ಳೋಣ. ಓಕೆ, ಒಳ್ಳೆ ಚಿಕನನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಒಂದು 10ರಿಂದ 15 ನಿಮಿಷ ನಾವು ಲೋ ಫ್ಲೇಮಲ್ಲಿ ಚಿಕನನ್ನು ಇಡೋಣ. ಓಕೆ, ನೀರು ಯಾವುದೇ ಕಾರಣಕ್ಕೆ ಹಾಕೋದು ಬೇಡ. ಈಗ ಲೋ ಫ್ಲೇಮಲ್ಲಿಟ್ಟರೆ ಚಿಕನ್ನಲ್ಲಿ ಇದ್ದ ನೀರೇ ಬಿಡ್ತದೆ. ಓಕೆ, ಸೊ ಚಿಕನ್ 70% ಬೆಂದ ನಂತರ ಅದಕ್ಕೆ ನಾವು ಕಟ್ ಮಾಡಿದ ಮೂಲಂಗಿನ ಸೇರಿಸ್ಕೊಳ್ಳೋಣ. ಈಗ ಮುಚ್ಚಿಡ್ತೇನೆ. ಸೊ ಓಕೆ, ಲೆಟ್ಸ್ ಸಿ. ಓಕೆ, ಹೋಗ್ಬೋದು. ಇಲ್ಲಿ ಚಿಕನ್ನಲ್ಲಿ ನೀರು ಬಿಟ್ಟಿದೆ, ಯಾವುದೇ ನೀರು ಹಾಕಲಿಲ್ಲ ನೋಡಿ, ಇದರಲ್ಲೇ ಆಗಿದೆ ಆಲ್ಮೋಸ್ಟ್. ಇದು ಉಪ್ಪು ಸರಿ ಇದೆ. ಈಗ ಕಟ್ ಮಾಡಿರುವ ಮೂಲಂಗಿನ ಹಾಕ್ಕೊಳ್ತೇನೆ. ಸೊ ಈಗ ಮೂಲಂಗಿನಲ್ಲಿ ಸಹ ನೀರು ಇರೋದ್ರಿಂದ ಇನ್ನು ಮೂಲಂಗಿ ರ್ಯಾಡಿಶ್ ಕುಕ್ ಆಗುವ ತನಕ, ಮೂಲಂಗಿ ಬೇಯುವ ತನಕ ಇದನ್ನು ಬೇಯಿಸೋಣ. ಓಕೆ, ಒಳ್ಳೆ ಮಿಕ್ಸ್ ಮಾಡಿ. ಇದು ಲೋ ಫ್ಲೇಮಲ್ಲಿದ್ದರೆ
ನೀರಿನ ಅವಶ್ಯಕತೆ ಇಲ್ಲ. ಸೊ ಬನ್ನಿ ನೋಡೋಣ. ನೋಡ್ಬೋದು ಲೋ ಫ್ಲೇಮಲ್ಲಿ ಇಟ್ಟರೆ ಅದರದ್ದು ಈಗ ಮೂಲಂಗಿದು ನೀರು, ಚಿಕನ್ನ ನೀರು, ಯಾವುದೇ ರೀತಿಯ ನೀರಿನ ಅವಶ್ಯಕತೆ ಇಲ್ಲ ಇದಕ್ಕೆ. ಓಕೆನಾ? ಒಳ್ಳೆ ಮಿಕ್ಸ್ ಮಾಡಿದ ನಂತರ ಮೂಲಂಗಿ ಬೆಂದಿದೆ ನೋಡಿ, ಮೂಲಂಗಿ ಒಳ್ಳೆಗೆ ಬೆಂದಿದೆ. ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಅವರು ಯಾರು ಹೊಸಬರು ಈ ವಿಡಿಯೋನ ನೋಡಿದೆ ಪ್ಲೀಸ್ ಒಂದು ಸರಿ ಟ್ರೈ ಮಾಡಿ ಈ ರೆಸಿಪಿನ. ಮತ್ತು ನನಗೆ ಕಮೆಂಟ್ ಹಾಕಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇದೇ ರೀತಿಯಾದ ಒಳ್ಳೊಳ್ಳೆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಸೊ ಇವತ್ತಿನ ಮೂಲಂಗಿ ಮತ್ತು ಚಿಕನ್ ರೆಸಿಪಿ ರೆಡಿ ಆಯಿತು. ಇದು ಮೂಲಂಗಿ ಆದ ನಂತರ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಬೆಂಕಿಯನ್ನು ಬಂದ್ ಮಾಡ್ಕೊಳ್ಳಿ. ಸಾರಾಯಿತು. ಈಗ ಮನೆಯವರಿಗೆ ಊಟ ಬಡಿಸುವ ಸಮಯ. ಉಪ್ಪೆಲ್ಲ ನಾನು ಆವಾಗಲೇ ನೋಡಿದ್ದೆ, ಸರಿ ಇತ್ತು. ಮೂಲಂಗಿ ಆದ ನಂತರ ಏನದು ಕಮ್ಮಿ ಆಗೋದಿಲ್ಲ. ಈಗ ಅವರಿಗೆ ಸರ್ವ್ ಮಾಡ್ತೇನೆ. ಚಿಕನ್ಗಿಂತ ಅವರು ಮೂಲಂಗಿನೇ ಹೆಚ್ಚು ಇಷ್ಟಪಡ್ತಾರೆ, ಸೊ ಅವ್ರಿಗೆ ಹಾಕ್ತಾನೆ. ಸೊ ಈಗ ಮಕ್ಕಳಿಗೆ ಊಟ ಬಡಿಸಿ ನಾನು ಸ್ನಾನ ಮಾಡಿ ಬಂದು ಮತ್ತೆ ನಾನು ಊಟ ಮಾಡ್ತೇನೆ. ಸೊ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಇದೇ ರೀತಿ ನಿಮ್ಮ ಹತ್ರ ಕೇಳ್ಕೊಳ್ತೇನೆ. ಓಕೆನಾ? ಸೊ ಎಲ್ಲರಿಗೂ ಗುಡ್ ನೈಟು, ಟೇಕ್ ಕೇರ್, ಬಾಯ್.